ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಪ್ರತಿಯೊಬ್ಬರು ಕೂಡ ನೋಡಬೇಕಾದಂಥ ಒಂದು ಎಪಿಸೋಡ್ ಇದು. ಈ ಸಂಚಿಕೆಯಲ್ಲಿ ಭಾಳ ವಿಶೇಷವಾದಂಥ ಮಾಹಿತಿ ಮತ್ತು ನಾ ಕಂಡಂಥ ಕೆಲವು ಅನುಭವಗಳನ್ನು ಇವತ್ತು ಈ ಸಂಚಿಕೆ ಮುಖಾಂತರ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತಿನ ಸಂಚಿಕೆ ಸಬ್ಜೆಕ್ಟ್ ಏನು, ಟಾಪಿಕ್ ಏನಪ್ಪ ಅಂತಂದರೆ ಆಕ್ಸಿಡೆಂಟ್ಸ್ ಆಗೋದನ್ನ ತಡೆಗಟ್ಟೋದು ಹೇಗೆ ಅಂಥೇಳಿ, ಅಪಘಾತಗಳನ್ನು ತಡೆಯೋದು ಹೇಗೆ ಅಂತ. ಇದು ಯಾತಕ್ಕೆ ಎಲ್ಲರೂ ನೋಡಬೇಕು ಅಂತಂದರೆ, ಪ್ರತಿಯೊಬ್ಬರ ಮನೇಲೂ ವೆಹಿಕಲ್ಸ್ ಇರುತ್ತೆ. ಇವತ್ತು ಏನೂ ಇಲ್ಲ ಅನ್ನೋ ಸಣ್ಣ ಸೈಕಲ್ ಆದರೂ ಇದ್ದೇ ಇರುತ್ತೆ. ಒಬ್ಬರು ಟೂ ವೀಲರ್ ಇಟ್ಟಿರ್ತಾರೆ, ಇಲ್ಲ ಕಾರ್ ಇಟ್ಟಿರ್ತಾರೆ, ಇಲ್ಲ ಆಟೋ ಇಟ್ಟಿರ್ತಾರೆ, ಸ್ವಂತ ಬಸ್ ಮಾಡಿಕೊಂಡು ಟಿ ಇಟ್ಟಿರ್ತಾರೆ, ಲಾರಿ ಇಟ್ಕೊಂಡಿರ್ತಾರೆ, ಬಾಡಿಗೆಗೆ ಬಿಡ್ತಾರೆ, ಗೂಡ್ಸ್ನ ತೊಗೊಂಡೋಗೋವಂಥ ವೆಹಿಕಲ್ಸ್ ಇರ್ತದೆ. ವೆಹಿಕಲ್ಸ್ ಇದ್ಮೇಲೆ ತೊಗೊಳ್ಳೋದು ದೊಡ್ಡದಲ್ಲ, ಆ ವೆಹಿಕಲಿಂದ ನಮಗೂ ಏನು ತೊಂದರೆ ಆಗಬಾರ್ದು, ನಮ್ಮಿಂದ ಆ ವೆಹಿಕಲ್ಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಸಂಕಲ್ಪ ಭಾಳ ಇಂಪಾರ್ಟೆಂಟ್. ಪ್ರತಿನಿತ್ಯ ನಾವು ಟಿ ವಿಲಿ ನೋಡ್ತಾ ಇರ್ತೀವಿ, ಪೇಪರಲ್ಲಿ ಓದ್ತಾ ಇರ್ತೀವಿ, ಇಂಥ ಕಡೆ ಇಂಥ ಆಕ್ಸಿಡೆಂಟ್ ಆಯಿತು, ಇಷ್ಟು ಜನ ಸ್ಪಾಟಲ್ಲೇ ಸತ್ತೋಗ್ಬಿಟ್ರು, ಇಷ್ಟು ಜನಕ್ಕೆ ಗಾಯ ಆಗಿದೆ, ಡ್ಯಾಮೇಜ್ ಆಗಿದೆ. ಈ ಒಂದು ಭೂಮಿ ಮೇಲೆ ಬೆಟ್ಟ ಗುಡ್ಡ ನದಿಗಳಿಗಿಂತ ಹೆಚ್ಚಾಗಿ ವಾಹನಗಳೇ ಜಾಸ್ತಿ ಆಗಿಬಿಟ್ಟಿದೆ. ಇವತ್ತು ಈ ಒಂದು ಭೂಮಿ ಮೇಲೆ ಜನಸಂಖ್ಯೆಗಿಂತ ಈ ವಾಹನಗಳ ಸಂಖ್ಯೆನೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಮನೆಗೆ 5 ವೆಹಿಕಲ್ ಇರ್ತದ್ರಿ. ಇವತ್ತು ನಾನು ಕಂಡಾಗ ನೋಡಿದಾಗೆ ಒಂದು ಮನೇಲಿ 5 ವೆಹಿಕಲ್ ಇರುತ್ತೆ. ಹೆಂಡತಿ ಒಂದು ಗಾಡಿ ಓಡಿಸ್ತಾಳೆ, ಮಗಳು ಒಂದು ಗಾಡಿ ಓಡಿಸ್ತಾಳೆ, ಮಗ ಒಂದು ಟೂ ವೀಲರ್ ಜೊತೆಗೆ ಒಂದು ಕಾರ್ ಇಟ್ಕೊಂಡಿರ್ತಾನೆ, ಮನೆ ಯಜಮಾನ ಅವನದೊಂದಿರ್ತದೆ, ಮನೇಲಿ 3-4 ಕಾರ್ಗಳಿರ್ತವೆ ಒಬ್ಬೊಬ್ಬರ ಮನೆಯಲ್ಲಿ. ನಾನೊಬ್ಬರ ಮನೆಗೆ ಹೋಗಿದ್ದೆ ಲಾಸ್ಟ್ ವೀಕಲ್ಲಿ. ಅವ್ರ ಮೇಲೆ 10 ಕಾರ್ ಇದೆ ನೋಡಿ. 10 ಕಾರ್ಗೂ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. 10 ಕಾರ್ಗಳಿವೆ. ಅವ್ರಿಗೊಂಥರ ಆಸೆ, 3 ವರ್ಷಕ್ಕೂ ಕಾರ್ ಚೇಂಜ್ ಮಾಡಬೇಕು ಅಂತ. ಹೊಸ ಕಾರ್ ಬಂದಾಗ ತೊಗೊಳ್ಳೋದು, ಹಳೆ ಕಾರ್ನ ಮಾರ್ಬಿಡೋದು. ಹೀಗೆ ಇರೋದು 6 ಜನ, 10 ಕಾರಿದೆ. ಒಂದು ಮನೇಲೇ 10 ಕಾರು, ಒಂದು ಮನೇಲಿ 5 ವೆಹಿಕಲ್ಸು. ಮನೇಲಿರೋದು ನೋಡಿದ್ರೆ 5 ಜನ, ಕಾರ್ ನೋಡಿದ್ರೆ 10 ಜನ. ಅಂದರೆ ಅಲ್ಲಿ ಲೆಕ್ಕ ಹಾಕೊಳ್ಳಿ, ಜನಸಂಖ್ಯೆಗಿಂತ ವಾಹನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಾರಣ ಎಲ್ಲರೂ ದುಡಿತಾರೆ, ಒಂದೊಂದು ವೆಹಿಕಲ್ ತಗೋತಾರೆ. ಈಗೇನು ಎಲ್ಲ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ, ಎಲ್ಲ ಬ್ಯಾಂಕಲ್ಲೂ ವೆಹಿಕಲ್ಗೆ ಸಾಲ ಕೊಡ್ತಾರೆ. ನಾವು 40 ವರ್ಷದಿಂದ ಒಂದು ವೆಹಿಕಲ್ ತೊಗೋಬೇಕಾದ್ರೆ ದೊಡ್ಡ ಹೋರಾಟ. ಒಂದು ವೆಹಿಕಲ್ ತೊಗೊಂಡ್ಬಿಟ್ಟಿದ್ದಾನೆ ಅದೇ ದೊಡ್ಡ ಮರ್ಯಾದೆ ಸಮಾಜದಲ್ಲಿ. ಇವತ್ತೇನು ಒಂದೊಂದು ಗಂಟೆಗೂ ಫೋನ್ ಮಾಡ್ತಾರೆ, ಲೋನ್ ಕೊಡ್ತೀವಿ ತೊಗೊಳ್ಳಿ, ಲೋನ್ ಕೊಡ್ತೀವಿ, 0 ಡಾಕ್ಯುಮೆಂಟು, 0 ಇಂಟ್ರೆಸ್ಟ್, ಏನೇನೋ ಹೇಳ್ತಾರೆ. ಈ ಒಂದು ಕಾನ್ಸೆಪ್ಟ್ ಮೇಲೆ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಜನ ವೆಹಿಕಲ್ ತೊಗೊಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾರೋ ಒಬ್ಬರು 65 ವರ್ಷದ ಹೆಂಗಸು, ಅವರು ಟೂ ವೀಲರು, ಒಂದು ಕಾರು, ಶಾಪಿಂಗ್ ಹೋಗ್ಬೇಕಾದ್ರೆ ಕಾರು, ಪಕ್ಕದ ಮೇಲೆ ಆ ಮನೆಗೆ ಹೋಗ್ಬೇಕಾದ್ರೆ ಟೂ ವೀಲರ್ ಹೋಗ್ತಾರೆ. ವಯಸ್ಸಾದವರೆಲ್ಲ ವೆಹಿಕಲ್ ಓಡಿಸ್ತಾ ಇದ್ದಾರೆ. ಇನ್ನೂ ಗಡ್ಡ ಮೀಸೆ ಬಂದಿಲ್ಲ, ಹಾಲೇ ಹುಡುಗರು ವೆಹಿಕಲ್ ಓಡಿಸ್ತಾರೆ. ಹೆಣ್ಮಕ್ಳೆಲ್ಲ ಇವತ್ತು ಕಾಲೇಜ್ಗೆ ಎಲ್ಲಿಗೆ ಹೋಗ್ಬೇಕಾದ್ರು ವೆಹಿಕಲೆಲ್ಲ ಓಡಾಡ್ತಾರೆ. ನಡಿಗೆ ಅನ್ನೋದೇ ಇಲ್ಲ, ವಾಕಿಂಗ್ ಅನ್ನೋದೇ ಇಲ್ಲ ಈಗ. ಹೀಗಾಗಿ ವೆಹಿಕಲ್ಸ್ ಜಾಸ್ತಿ ಆಗ್ದಂಗೆ ನಮಗೆ ಅಷ್ಟೇ ತೊಂದರೆ ಆಗ್ತಾ ಇದೆ. ಎಲ್ಲ ಕಡೆ ದಿನಕ್ಕೆ ಮಿನಿಮಮ್ ಒಂದಾದರೂ ಆಕ್ಸಿಡೆಂಟ್ ನ್ಯೂಸ್ನ ಕೇಳ್ತೀನಿ. ದಿನಕ್ಕೊಂದು ಸಲ ಮಿನಿಮಮ್ ಒಂದು, ಇಂಥ ಕಡೆ ಆಕ್ಸಿಡೆಂಟ್ ಆಯಿತು, ಇಂಥವ್ರು ಗಾಯ ಆಯಿತು, ಇಂಥವ್ರು ಸತ್ತೋದ್ರು ಅಂತೇಳಿ. ಟಿ ವಿಲಿಲ್ಲ ಅಂದರೂ ಅಟ್ಲೀಸ್ಟು ಪೇಪರಲ್ಲಾದರೂ ನಾನು ನೋಡ್ತೀನಿ, ಇಂಥ ಕಡೆ ಆಕ್ಸಿಡೆಂಟ್ ಆಗಿ ಇಷ್ಟು ಜನ ಸತ್ತಿದ್ದಾರೆ, ಇಂಥವ್ರು ಗಾಯ ಆಯಿತು ಅಂತೇಳಿ. ಯಾಕೆ ಆಕ್ಸಿಡೆಂಟ್ ಆಗ್ತಿದೆ? ರಸ್ತೆ ಚೆನ್ನಾಗಿದೆ, ಒಳ್ಳೆ ವೆಹಿಕಲ್ ಇದೆ, ಓಡಿಸೋಕ್ಕೂ ಎಕ್ಸ್ಪೀರಿಯೆನ್ಸ್ ಇದೆ, ಆದರೆ ಅಪಘಾತ ಆಗ್ತಿದೆ. ನನ್ನ ಹತ್ರ ಒಳ್ಳೆ ಕಾರಿದೆ, ಓಡಿಸೋಕ್ಕೂ ಬರುತ್ತೆ, ರಸ್ತೆನೂ ಚೆನ್ನಾಗಿದ್ದ ಮೇಲೆ ಯಾಕೆ ಆಕ್ಸಿಡೆಂಟ್ ಆಗಬೇಕು? ಇದು ಒಂದು ದೊಡ್ಡ ಪ್ರಶ್ನೆ. ಒಂದು, ನಾನು ಚೆನ್ನಾಗಿ ಓಡಿಸ್ತೀನಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ, ಒಳ್ಳೆ ರಸ್ತೆ ಮೇಲೆ ಹೋಗ್ತಾ ಇದ್ದೀನಿ, ಏನು ತೊಂದರೆ ಇಲ್ಲ. ಇದಲ್ದೇ ನನ್ನ ವೆಹಿಕಲ್ ಕೂಡ ಒಳ್ಳೆ ಹೊಸ ಗಾಡಿ, 3 ತಿಂಗಳು 6 ತಿಂಗಳಿಗೆ ನಾನು ಸರ್ವಿಸ್ ಕೊಡ್ತಾ ಇರ್ತೀನಿ,
ಚೆನ್ನಾಗಿ ಓಡ್ತಾ ಇದೆ ಗಾಡಿ ಚೆನ್ನಾಗಿದೆ, ರಸ್ತೆ ಚೆನ್ನಾಗಿದೆ, ನನಗೂ ಚೆನ್ನಾಗಿ ಓಡ್ಸೋಕ್ಕೆ ಬರುತ್ತೆ. ಆದರೆ ನನ್ನ ಎದುರುಗಡೆಯಿಂದ ಬರ್ತಿರೋನು ನನಗೆ ಆಕ್ಸಿಡೆಂಟ್ ಮಾಡಿಬಿಡ್ತಾನೆ. ನಂದೇನು ತಪ್ಪಿಲ್ಲ, ಓಡಿಸೋದು ಗೊತ್ತು, ಒಳ್ಳೆ ಗಾಡಿ, ರಸ್ತೆ ಚೆನ್ನಾಗಿದೆ, ಬಂದ ಗುದ್ದುಬಿಟ್ಟ, ಹೋಯ್ತು, ಕಾರು ಡ್ಯಾಮೇಜು, ಇರೋರು ಸತ್ತೋಗ್ತಾರೆ, ಇಲ್ಲ ಗಾಯಾಳು. ಒಂದು ವರ್ಡ್ ಹೇಳ್ಬಿಡ್ತಾರೆ, ಗಾಯಾಳುಗಳು ಇಷ್ಟು ಜನ ಅಂತೇಳಿ. ಇನ್ನೊಂದು ಕಡೆ ನನ್ನ ಆಕ್ಸಿಡೆಂಟ್ ಏನಾಗಿಲ್ಲ, ಸುಮ್ಮನೆ ಪಾರ್ಕ್ ಮಾಡಿ ಹೋಗಿದ್ದೀನಿ, ಯಾವನೋ ಬಂದು ಗುದ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾನೆ. ಇನ್ನೊಂದು ಕಡೆ ನನ್ನ ಆಕ್ಸಿಡೆಂಟೇ ಮಾಡಿಲ್ಲ, ಯಾರೂ ಬಂದು ಗುದ್ದಿಲ್ಲ, ಪಾರ್ಕ್ ಮಾಡಿದ್ದೀನಿ, ದೊಡ್ಡದೊಂದು ಮರ ಬಿದ್ದುಬಿಟ್ಟು ಕಾರೇ ಡ್ಯಾಮೇಜ್ ಆಗೋಯ್ತು, ಜಖಮ್ ಆಗೋಯ್ತು, ಅದು ಒಂದು ಆಕ್ಸಿಡೆಂಟೇ. ಇದು ಯಾರಿಗಾಗ್ತಿದೆ? ವಾಹನದಿಂದ ಮೃತ್ಯುದೋಷ. ಇದಕ್ಕೆ ಚಾಪ ಮೃತ್ಯು ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಸುಮ್ಮನೆ ಕೂತಿದ್ದ, ಟಿ ವಿ ನೋಡ್ತಾ, ಏನೋ ಒಂದು ಮೆಸೇಜ್ ಬಂತು. ಮೆಸೇಜ್ ಬಂದ ತಕ್ಷಣ ಏನೊಂದು ನೋಡಿದಾಗ, ಒಂದು ಕೊರಿಯರ್ ಬಂದಿದೆ ನಿಮ್ಮ ಮನೆಗೆ, ತೊಗೊಳ್ಳಿ ಅಂತಂದು. ಸರಿ, ಅವನ ಮೇಲ್ಗಡೆಯಿಂದ ಕೆಳಗಿಳಿದು ಬಂದು ರಸ್ತೆಗೆ ಬಂದು ಕೊರಿಯರ್ ತೊಗೊಳ್ಬೇಕು ಅಂತ ನಿಂತ್ಕೊಂಡ. ಕೊರಿಯರ್ ಅವ್ನು ಬಂದ, ಕೊಟ್ಬಿಟ್ಟು ನೀನು ತೊಗೊಳ್ತೀನಿ, ಟರ್ನ್ ಮಾಡಿ ಮನೆ ಒಳಗೆ ಹೋಗ್ಬೇಕು ಅಂತಿದ್ದಾಗ ಅದು ಯಾವುದೋ ಒಂದು ಹುಡುಗ ಫಾಸ್ಟಾಗಿ ಬಂದು ಅವ್ನು ನಿಂತಿರೋ ಜಾಗದಲ್ಲೇ ಬಂದು ಅವನು ಬೀಳಿಸ್ಬಿಟ್ಟು ಅವನು ಹೋಗಿ ಗುದ್ಕೊಂಬಿಟ್ಟ. ಸೊ ಕೊರಿಯರೇ ಕೈಲಿ ಇಟ್ಕೊಂಡು ಹಂಗೆ ಸ್ಪಾಟ್ ಡೆತ್, ಸತ್ತೋಗ್ಬಿಟ್ಟ. ಟೂ ವೀಲರಲ್ಲಿ, ಇನ್ನೇನಿಲ್ಲ, ದೊಡ್ಡ ಲಾರಿ ಎಲ್ಲ, ಬಸ್ಸಲ್ಲ, ನಿಂತಿದ್ದವನಿಗೆ ವೆಹಿಕಲಿಂದ ಆಕ್ಸಿಡೆಂಟು, ಓಡಿಸ್ಕೊಂಬತ್ತಿದ್ದವನು ಬಿದ್ದ, ಅವನು ಕಾಂಪೌಂಡಿಗೆ ತಲೆ ಟೆಚ್ಚಾಗಿ ಅವನು ಸ್ಪಾಟ್ ಡೆತ್. ಈಗ ಹೇಳಿ ಕರ್ಮ ಹೆಂಗೆ ನಡೀತಿದೆ ಅಂತ. ಅವನು ವೆಹಿಕಲ್ಲೇ ಓಡಿಸ್ತಾ ಇಲ್ಲ, ಕೊರಿಯರ್ ಮನೆ ಮುಂದೆ ಬಂದಿದ್ದು ತೊಗೊಂಡೋಗೋಕ್ಕೆ ಬಂದವನು ಆ ಕಡೆದು ಏನಾಯ್ತು ಏನೋ ಬಂದ, ನೋಡಿ ವಿಧಿ ಹೆಂಗಿದೆ, ಬಾ ಕೆಳಗೆ ಇಳಿ, ಕೊರಿಯರ್ ಬಂದಿದೆ, ಬಾ ಕಲೆಕ್ಟ್ ಮಾಡ್ಕೊತ, ಯಮನ ಸಂದೇಶ ಬಂತು. ಆ ಕಡೆಯಿಂದ ಅವನು ಆ ಕೊರಿಯರ್ ಬಂದು ಡೆಲಿವರಿ ಮಾಡೋಕ್ಕೂ ಆ ಕಡೆದು ಅಂತ ಬರ್ತಿರೋ ಹುಡುಗ ಟೂ ವೀಲರಲ್ಲಿ, ಅದೇನು ಕಂಟ್ರೋಲ್ ಮಾಡೋಕ್ಕಾಗಿಲ್ವೋ ಏನೋ. ಆಮೇಲೆ ಆಯಿತು CCTV, ಅದು ಯಾವುದೋ ನಾಯಿ ಅಡ್ಡ ಬಂತು ಅಂಥೇಳಿ ತಡಿಯೋಕ್ಕೆ ಹೋಗ್ಬಿಟ್ಟು ಇನ್ನು ಗುದ್ಬಿಟ್ನಂತೆ, ಬೀಳಿಸ್ಬಿಟ್ನಂತೆ, ಹೋಯ್ತಂತೆ. ಈಗ ಇಬ್ಬರು ಸತ್ತರು, ಏನು ಮಾಡೋಕ್ಕಲ್ಲ. ಯಾರ ಮೇಲೆ ಕಾಂಪನ್ಸೇಷನ್ ಕ್ಲೈಮ್ ಮಾಡ್ಬೋದು, ಯಾರಿಗೆ ಅಪರಾಧ ನಿರಪರಾಧಿ ಅಂತ ಹೇಳ್ಬೋದು. ಕೆಲವರಿಗೆ ಜಾತಕದಲ್ಲಿ ಮೃತ್ಯುದೋಷ, ನನ್ನ 48 ವರ್ಷ ಅನುಭವದ ಆಧಾರದ ಮೇಲೆ, ಮೃತ್ಯುಕಾರಕ ಶನಿ ನಮಗೆ ಆಯುಷ್ಯನ್ನು ಕೊಡೋವನು. ಎಷ್ಟು ವರ್ಷ ಬದುಕಬೇಕು ಅಂತ ಡಿಕ್ಲೇರ್ ಮಾಡೋದು ನಮ್ಮ ಪೂರ್ವಜನ್ಮದ ಕರ್ಮದ ಪ್ರಕಾರ. ಆಗ ಶನಿ ನಮ್ಮ ಆರೋಸ್ಕೋಪ್ಗೆ ಸೈನ್ ಆಗ್ತಾನೆ. ಇವನಿಗೆ 80 ವರ್ಷ, 90 ವರ್ಷ, 100 ವರ್ಷ, ಇವನಿಗೆ 15 ವರ್ಷ, ಇವನಿಗೆ 20 ವರ್ಷಕ್ಕೆ ಸಾವು ಬರಬೇಕು. ಇದೆಲ್ಲ ರಿಜಿಸ್ಟರ್ ಆಗಿರ್ತದೆ. ಅದನ್ನು ಬರೆದಿಟ್ಟು ಸೈನ್ ಹಾಕಿರ್ತಾನೆ. ಅದನ್ನು ಪಾಲನೆ ಮಾಡೋರು ಯಾರಂದರೆ ಯಮದೂತರು. ಆಯುಷನ್ನು ಕೊಡುವುದು ಶನಿಗ್ರಹ, ಆಯುಷ್ಕಾರಕ. ಆ ಲೆಡ್ಜರ್, ಆ ಆರೋಸ್ಕೋಪ್ ನೋಡಿಕೊಂಡು ಯಾವ ಸಮಯಕ್ಕೆ ರಸ್ತೆಲಿದ್ದಾಗ ಪ್ರಾಣ ಹೋಗ್ಬೇಕಾ, ಬಚ್ಚ ಮನೆಯಲ್ಲಿ ಸ್ನಾನ ಮಾಡುವಾಗ ಪ್ರಾಣ ಹೋಗ್ಬೇಕಾ, ಫುಟ್ಪಾತಲ್ಲಿ ಹೋಗುವಾಗ ಪ್ರಾಣ ಹೋಗ್ಬೇಕಾ, ಅವ್ರವ್ರ ಕರ್ಮಾನುಸಾರವಾಗಿ ಯಾವ ವಾಸ್ತುನಲ್ಲಿ ಅವ್ರ ಪ್ರಾಣ ಹೋಗಬೇಕು, ಯಾವಾಗ ಹೋಗಬೇಕು, ಯಾವ ರಾಶಿ ನಕ್ಷತ್ರ ಲಗ್ನದಲ್ಲಿ ಪ್ರಾಣ ಹೋಗಬೇಕು ಅನ್ನೋದೆಲ್ಲ ಗ್ರಹಗಳೆಲ್ಲ ಡಿಸ್ಕಸ್ ಮಾಡುತ್ತೆ ತಾಯಿ ಗರ್ಭದಲ್ಲಿದ್ದಾಗಲೇ. ಕೆಲವರಿಗೆ ಬೆಂಕಿಲ್ ಸಾವು, ಕೆಲವರಿಗೆ ನೀರಿನಲ್ಲಿ, ಕೆಲವರಿಗೆ ಭೂಮೃತ್ಯು ಅಂದರೆ ಭೂಕಂಪದಿಂದ, ವಾಯು ಮೃತ್ಯು ಸುನಾಮಿಯಿಂದ, ಸುಂಟ್ರಗಾಳಿಯಿಂದ, ಪ್ರಕೃತಿ ಮೃತ್ಯು, ಪ್ರಕೃತಿ ಇದಕ್ಕಿದ್ದಕ್ಕೆ ಮರದ ಕೆಳಗಡೆ ನಿಂತಿದ್ದಾರೆ, ಮರನೇ ಬಿದ್ದೋಗುತ್ತೆ, ಗೋಡನೇ ಬಿದ್ದೋಗ್ಬಿಡ್ತದೆ. ಕೆಲವರಿಗೆ ವಿಷಜಂತುಗಳಿಂದ, ಪಶು ಪಕ್ಷಿ ಪ್ರಾಣಿಗಳಿಂದ ಸಾಯೋದು, ಹುಲಿ ಬಂದು ತಿಂದುಬಿಡುತ್ತೆ, ಇದು ಒಂದು ದೊಡ್ಡ ಕೋಣ ಬಂದು ತಿವಿದು ಬಿಡ್ತು ಒಬ್ರಿಗೆ ಹಸು ಓಡಿಸ್ಕೊಂಬಂದು ತಿವಿದು ಸಾಯಿಸ್ಬಿಡ್ತು, ಒಬ್ಬರಿಗೆ ಹಾವು ಕಚ್ಚಿ ಸತ್ತಿದ್ದಾರೆ, ಕೆಲವರಿಗೆ ಮಚ್ಚು ಲಾಂಗಿಂದ ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ, ಅಸ್ತ್ರಶಸ್ತ್ರಗಳಿಂದ, ಕೆಲವರು ಬಾಂಬಿಂದ, ಅಣು ಪರಮಾಣು ಸ್ಫೋಟಕ ಮೃತ್ಯು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಪರಮಾಣು ಸ್ಫೋಟಕ ಮೃತ್ಯು ಅಂದರೆ ಬಾಂಬ್ ಹಾಕಿ ಸತ್ತಾಗ್ಬಿಡ್ತಾರೆ. ಸಾವಿರಾರು ಜನ ಬಾಂಬಲ್ಲಿ ಸತ್ತೋದ್ರು. ಹೀಗೆ ಬೆಟ್ಟ ಇದ್ದಕ್ಕಿದ್ದಾಗ ಬಿದ್ದೋಯ್ತು, ಗುಡ್ಡ ಬಿದ್ದುಬಿಡ್ತು, ಮಲಗಿದ್ದಾಗಲೇ ಸತ್ತೋಗ್ತಾರೆ, ಗುಡ್ಡ ಬಿತ್ತು ಮನೆ ಮೇಲೆ, ಏನೇನೋ ಸಾವುಗಳು. ನಾವು ಯಾವ್ಯಾವ ರೀತಿ ಪೂರ್ವಜನ್ಮದಲ್ಲಿ ನಾವು ಆಟ ಆಡಿರ್ತೀವೋ ಅದ್ರ ತಕ್ಕಂತೆ ಇಲ್ಲಿ ಸಾವನ್ನ ಇಟ್ಟಿರ್ತಾನೆ. ಇದನ್ನೆಲ್ಲ ಶನಿ ತುಲನೆ ಮಾಡಿ, ಜಸ್ಟಿಫಿಕೇಷನ್ ಮಾಡಿ ಇಟ್ಬಿಟ್ಟಿರ್ತಾನೆ. ಇವನಿಗೆ 50 ವರ್ಷ 3 ತಿಂಗಳು 11 ಗಂಟೆ 22 ನಿಮಿಷ 18 ಸೆಕೆಂಡ್ಗೆ ಪಟ್ಟಂತ ಹಾರ್ಟ್ ಅಟ್ಯಾಕ್ ಆಗಿ ಸಾಯಬೇಕು ಅಂತ ರಿಜಿಸ್ಟರ್ ಆಗಿರ್ತದೆ ಜಾತಕದಲ್ಲಿ. ಯಮದೂತರು ಆ ಜಾತಕ ತೊಗೊಂಡು ನಿಂದು ಟೈಮ್ ಆಯಿತು ಸತ್ತ ಅಂತ ಅವನ್ನ ಅಲ್ಲೇ ಹೇಳ್ಕೊಂಡು ಹೋಗ್ತಾರೆ. ನೋಡಿ, ಸ್ಯಾಂಕ್ಷನ್ ಡಿಪಾರ್ಟ್ಮೆಂಟೇ ಬೇರೆ,
ನಾವೆಲ್ಲ ಶವ ಸಂಸ್ಕಾರ ಮಾಡ್ತೀವಿ ಸತ್ತ ಮೇಲೆ, ಅದು ನಮ್ಮ ಕರ್ತವ್ಯ. ಅದು ಅಲ್ಲಿ ಮೇಲ್ ಕೂತಿರೋನ ಕರ್ತವ್ಯ ಏನು, ಅವನ ಶವನ ಅವನ ಆತ್ಮನ ಎಳ್ಕೊಂಡು ಹೋಗೋಕ್ಕೆ ಒಬ್ರು ಬರ್ತಾರೆ. ಅಪ್ರೂವ್ ಮಾಡೋರೊಬ್ಬರು, ಎಳ್ಕೊಂಡು ಹೋಗೋರು ಒಬ್ಬರು. ಇದು ಶನಿ. ಅದರಿಂದ ಶನಿ ವಾಹನಕ್ಕೆ ಕಾರಕ. ನೋಡಿ, ಆಯುಷ್ಗೂ ಅವರೇ ಕಾರಕ ಶನಿ, ಅವರೇ ವಾಹನ. ವಾಹನ ಅಂದ್ರೇನು, ಕಬ್ಬಿಣ, ಐರನ್. ಐರನ್ಗೆ ಅಧಿಪತಿ ಯಾರು, ಶನಿ. ಕೆಲವರಿಗೆ ಭಾಳ ಅಹಂಕಾರದಲ್ಲಿ ಮೆರೆಯೋರು. ನೋಡಿ, ನನ್ನ 48 ವರ್ಷ ರಿಸರ್ಚ್ ಸಂಶೋಧನೆ, ಯಾರು ಅಸೂಯೆ ಪಡ್ತಾರೋ, ಯಾರು ಅಹಂಕಾರದಲ್ಲಿ ಮೆರೀತಾರೋ ಅವ್ರ ವೆಹಿಕಲಲ್ಲೇ ಸಾವು. ಅಹಂಕಾರ, ಅಸೂಯೆಗೆ ಅಧಿಪತಿ ಶನಿ ಗ್ರಹ. ಒಂದು ಸಣ್ಣ ಸೈಕಲ್ ಕೂಡ ಶನಿ ಕಂಟ್ರೋಲಲ್ಲಿದೆ. ಕಬ್ಬಣ ಅಂದ ತಕ್ಷಣ ನೆನ್ಪಿಟ್ಕೋಬೇಕು ಶನಿ ಗ್ರಹ ಅಂತ. ಆದ್ದರಿಂದ ಯಾವ ವ್ಯಕ್ತಿ ಅಹಂಕಾರದಲ್ಲಿ ಅಸೂಯೆಯಿಂದ ಮೆರಿತಾನೋ ಅವನು ಸಾವು ವಾಹನದಲ್ಲೇ ಇಟ್ಟಿರ್ತಾನೆ. ಲಾರಿ, ಬಸ್ಸು, ಫ್ಲೈಟು, ಟ್ರೈನು, ಆಟೋ ರಿಕ್ಷಾ, ಟೂ ವೀಲರು, ಏನೂ ಇಲ್ಲ ಅಂದರೆ ಸೈಕಲ್ಲು, ಏನೂ ಇಲ್ಲ ಅಂದರೆ ನಿಂತಿರ್ತಾರೆ ರಸ್ತೆಯಲ್ಲಿ, ಬಂದು ಶನಿ ಬಂದು ಗುದ್ದಿಸ್ಬಿಡ್ತಾನೆ, ಹಾಕಿ ಅವನ ಮೇಲೆ ಹರಿಸ್ಬಿಡ್ತಾನೆ. ಅಲ್ಲೇ ಸ್ಪಾಟ್ ಡೆತ್. ಯಾರೋ ಒಬ್ಬ 2 ದಿನದ ಹಿಂದೆ 30 ವರ್ಷದ ಹುಡುಗ, ಅವನೇನು ಮಾಡ್ತಿದ್ದಾನೆ, ದುಡ್ಡನ್ನ ಬಡ್ಡಿ ಕೊಡೋದು, ಚಕ್ರ ಬಡ್ಡಿ ತೊಗೊಳೋದು. 10,000 ಕೊಟ್ಟರೆ ಅದರಲ್ಲಿ 700 ರೂಪಾಯಿ ಕೊಟ್ಟು 300 ರೂಪಾಯಿ ಇಟ್ಕೊಂಬಿಡೋದು. ಹೀಗೆ ಬಡ್ಡಿ ಕೊಟ್ಟು 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 ಜೋರ ಸಂಪಾದನೆ ಮಾಡಿ ಫಾರ್ಚೂನ್ ಕಾರ್ ತೊಗೊಂಡಿದ್ದ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ. ಅವನು ಓಡಿಸ್ಕೊಂಬತ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋಯ್ತು, ಸ್ಪಾಟಲ್ಲಿ ಡೆತ್. ಯಾಕೆ ಅಂತಂದರೆ ಅವನ ಕರ್ಮ ಹೆಂಗಿತ್ತು ಅಂದರೆ ತುಂಬ ದುರಹಂಕಾರ. ಬಡ್ಡಿ ಕೊಡ್ತೀಯಾ ಇಲ್ವೋ, ಇಲ್ಲಾಂದರೆ ಎಷ್ಟೋ ಜನಕ್ಕೆ ಹೊಡೆದು ಬಡ್ದು ಆಸ್ತಿ ಬರ್ಸ್ಕೊಂಡಿದ್ದಾನೆ, ಬೈದು ದುಡ್ಡು ತೊಗೊಂಡಿದ್ದಾನೆ, ಹಿಂಸೆ ಕೊಟ್ಟು ಹರಾಸ್ಮೆಂಟ್ ಮಾಡಿ ದುಡ್ಡು ತೊಗೊಂಡಿದ್ದಾನೆ. ಅವರೆಲ್ಲರೂ ಶಾಪನ್ನು ಕಾಯ್ತಾ ಇತ್ತು. ಶನಿ ಇದನ್ನು ಹಾಗೆ ರಿಸರ್ವ್ ಮಾಡಿಬಿಟ್ಟ. ಅವನ ಜಾತಕದಲ್ಲಿ ಇನ್ನೂ ಆಯುಷ್ಯಿತ್ತು. ಆದರೆ ನಮ್ಮ ಅಹಂಕಾರ, ದುರಹಂಕಾರ, ಅಸೂಯೆ, ಅವನಿಗೆ ಯಾರೂ ಇನ್ನು ಹೊಡೆದಿಲ್ಲ, ಬಡ್ದಿಲ್ಲ, ಯಾರೂ ಟಚ್ಚೇ ಮಾಡಿಲ್ಲ. ಅವನು ಓಡಿಸೋಕ್ಕಾಗಲ್ಲ, ಅವನೇ ಆಕ್ಸಿಡೆಂಟ್ ಮಾಡಿಸ್ಬಿಟ್ಟ ಶನಿದೇವ. 2 ದಿನ ಆಗಿದೆ, ಇನ್ನೂ 48 ಅವರ್ಸ್ ಆಗಿಲ್ಲ ಅವನು ಸತ್ತು. ನಮ್ಮ ಸಂಸ್ಥೆ ವಾಲಂಟಿಯರ್ ಫ್ರೆಂಡ್ ಅವನು ನನ್ನ ಹತ್ರ ಬಂದು ಹೇಳ್ತಾಯಿದ್ರು. ಅದರಿಂದ ಆಕ್ಸಿಡೆಂಟಾಗಿ ಮೂಲ ಕಾರಣ ನಮ್ಮ ಎಮೋಷನ್ಸ್. ಅಹಂಕಾರ, ದುರಹಂಕಾರ ಮಾಡಬಾರ್ದು. ಕಥಾರ್ಥನ್ ಶನಿ, ಇಷ್ಟು ಮೆರಿತೀಯಾ, ಬಾ ನೀನು ಹತ್ತು. ನಂತರ ವೆಹಿಕಲ್ಲೇ ಇಲ್ಲಪ್ಪ, ನಂತರ ಆಟೋ ಇಲ್ಲ, ಟೂ ವೀಲರ್ ಇಲ್ಲ, ಏನೂ ಇಲ್ಲ, ನೀನು ಸುಮ್ಮನೆ ಎಲ್ಲೋ ನಿಂತಿದ್ದೆ ಬಂದು ಗುದ್ದಿಸ್ಬಿಟ್ಟು ಹೋಗೋ ಮಾಡ್ತಾನೆ ಶನಿ. ಇದು ಎಲ್ರಿಗೂ ನಾವು ಹೇಳೋ ಕಿವಿ ಮಾತು. ಅಹಂಕಾರ ಬಿಟ್ಬಿಡಿ, ಅಸೂಯೆ ಮಾಡೋದು ಬಿಟ್ಬಿಡಿ, ಶನಿ ಆಶೀರ್ವಾದ ಆಗುತ್ತೆ. ಯಾರ್ಯಾರು ವೆಹಿಕಲ್ ಇಟ್ಕೊಂಡಿದ್ದೀರೋ ನೀವು ಶನಿನ ಮನೇಲಿ ಇಟ್ಕೊಂಡಿದ್ದೀರಾ ಅಂತ ಅರ್ಥ. ಕಾರು ಶನಿ, ಟೂ ವೀಲರು, TT, ಲಾರಿ, ಬಸ್ಸು, ಆಟೋ ಎಲ್ಲ ಕಬ್ಬಣದ ಅಂಶ ಇರೋದಂದ್ರೆ ಶನಿಗೆ ಅಂಶ ಇದೆ ಅಂತ. ಆದ್ದರಿಂದ ಆಯುಷ್ಕಾರಕನೂ ಶನಿ, ವಾಹನಗಳಿಗೆ ಅಧಿಪತಿನೂ ಶನಿ. ಇದ್ರ ಜೊತೆಗೆ ನಮ್ಮ ಅಹಂಕಾರ, ದುರಹಂಕಾರನ ಎರಡೂ ಸೇರಿಸ್ಬಿಟ್ಟ ಅಂತಂದರೆ ನೀವು ಯಾವುದೇ ಜಪ ತಪ ಹೋಮ ಮಾಡಿದ್ರೂ ಬಿಡೋದಿಲ್ಲ. ಹೀಗಾಗಿ ಇವತ್ತಿನ ಸಂಚಿಕೆ ನಾನು ಏನಕ್ಕೆ ಹೇಳಿಕೊಟ್ಟಿದ್ದೀನಿ ಅಂದರೆ, ವಾಹನ ಇರೋರು ಇನ್ನೊಬ್ಬರ ಜೀವನದಲ್ಲಿ ಆಟ ಆಡಬೇಡಿ, ಇನ್ನೊಬ್ಬರು ನೋಡಿ ಅಸೂಯೆ ಪಡಬೇಡಿ, ಇನ್ನೊಬ್ಬರ ಮೇಲೆ ಆಟ ಆಡೋದಂಗೆ ದುರಹಂಕಾರದಿಂದ ಅವ್ರನ್ನ ಮನ ನೋಯಿಸಿದ್ರೆ ಶನಿ ನೀವು ಎಷ್ಟೇ ಚೆನ್ನಾಗಿದ್ರು ಕೊಟ್ಟು ನೋಡಿ. ಆಯುಷ್ಯದ ಜಾತಕದಲ್ಲಿ ದಶಾಭಕ್ತಿ ಇನ್ನೂ 80 ವರ್ಷ ತನಕ ನಡೆದಿದೆ, ಸತ್ತೇ ಹೋಗ್ಬಿಟ್ಟ. ಅಯ್ಯೋ ನಮ್ಮ ಕಣ್ಣು ಮುಂದೆ ನನ್ನ ಮಗ ಸತ್ತೋದ, ಅಯ್ಯೋ ಅಯ್ಯೋ ಅಂತ ಹೇಳ್ತೀವಿ ನಾವು. ಯಾಕೆ? ನಮ್ಮ ಒಂದು ಸಂಸ್ಕಾರ. ಅದಕ್ಕೆ ಎಮೋಷನ್ಸ್, ಆ ಎಮೋಷನ್ಸ್ನ ನಾವು ಭಾಳಷ್ಟು ಮ್ಯಾನೇಜ್ ಮಾಡಬೇಕು. ಈ ಒಂದು ಯಾರ್ಯಾರು ವೆಹಿಕಲ್ ಇಟ್ಕೊಂಡಿದ್ದೀರೋ ಅವರು ಇವತ್ತಿಂದ ಬದಲಾವಣೆ ಆಗಿ, ಎಷ್ಟೇ ಕೋಟಿ ದುಡ್ಡಿದ್ರೂ ನಾವು ಹೋಗೋ ವೆಹಿಕಲ್ ಯಾರ್ದು ಅಂತ ನೆನ್ಪಿಟ್ಕೊಳ್ಳಿ, ಶನಿ ಗ್ರಹದ್ದು. ಎಷ್ಟೇ ಆಸ್ತಿ ಇದ್ದರೂ ಶನಿಯಲ್ಲಿದ್ದಾನೆ. ಅದರಿಂದ ಯಾರೂ ಮಚ್ಚು ಲಾಂಗ್ ಹಾಕಿ ಹೊಡೆದು ಸಾಯಿಸಿಲ್ಲ, ಯಾರು ವಿಷ ಹಾಕಿ ಸಾಯಿಸಿಲ್ಲ, ಭೂಕಂಪದಲ್ಲಿ ಸತ್ತಿಲ್ಲ, ಬೆಂಕಿ ಹಾಕಿ ಸಾಯಿಸಿಲ್ಲ, ನೀರಿಗೆ ಬಿದ್ದು ಸತ್ತಿಲ್ಲ. ನಮ್ಮ ವೆಹಿಕಲ್ ನಮಗೇ ಸಾವು ಕೊಟ್ಬಿಡುತ್ತೆ. ಆದ್ದರಿಂದ ನಮ್ಮ ವೆಹಿಕಲಿಂದನೇ ನಮ್ಗೆ ಸಾವಿದೆ ಅಂತ ಭಾಳಷ್ಟು ಜನ ಜಾತಕದಲ್ಲಿ ಎದ್ದು ಕಾಣುತ್ತೆ. ನೋಡ್ಬೋದು, ಇವನು ವೆಹಿಕಲಲ್ಲೇ ಮರಣ, ವಾಹನ ಮೃತ್ಯು ದೋಷ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಜಾತಕದಲ್ಲಿ ಗೊತ್ತಾಗುತ್ತೆ. ಅದರಿಂದ ಜನನ ಗೊತ್ತಾಯಿತು, ಮರಣ ಗೊತ್ತಿಲ್ಲ. ಆ ಮರಣ ರಹಸ್ಯ ತಿಳ್ಕೋಬೇಕು ಅಂದರೆ ದಿನನಿತ್ಯ ಧ್ಯಾನ ಮಾಡಿ, ಅಹಂಕಾರ ಬಿಡಿ, ಅಸೂಯೆ ಬಿಡಿ, ಇನ್ನೊಬ್ಬರ ಜೀವನದಲ್ಲಿ ಆಟ ಆಡಬೇಡಿ.
ಇನ್ನೊಬ್ಬರ ಜೀವನ ಬದುಕನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. ನಮ್ಮ ವೆಹಿಕಲ್ಲೇ ನಮ್ಮ ಜೀವನದಲ್ಲಿ ಆಟ ಆಡಿ ನಮ್ಮ ಬದುಕನ್ನೇ ನಮ್ಮ ಫ್ಯಾಮಿಲಿ ನಮ್ಮ ಗೋತ್ರನೇ ಹಾಳು ಮಾಡಿಬಿಡುತ್ತೆ. ಎಷ್ಟು ಜನ ಕಾರಲ್ಲಿ ಹೋಗ್ತಿದ್ರು ಫುಲ್ ಆಕ್ಸಿಡೆಂಟ್ ಆಗಿ ಅವರೆಲ್ಲರೂ ಸತ್ತೋದ್ರು. ಆ ವಂಶ ಪೂರ್ತಿ ಸ್ಟಾಪ್ ಆಯ್ತು. ಈಗ ಆ ವಂಶಕ್ಕೆ ಒಬ್ಬರು ಉಳಿಲಿಲ್ಲ, ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ರು. ನೋಡಿ ಯಾವ ಥರ ಇದೆ. ಅದಕ್ಕೆ ಕುಲ ಗೋತ್ರ ಅಭಿವೃದ್ಧಿ ಆಗಬೇಕು ಅಂದರೆ ಶನಿ ಆಶೀರ್ವಾದ ಬೇಕು. ಯಾರ್ಯಾರು ಕಾರ್ ಇಟ್ಕೊಂಡಿದ್ದೀರಿ, ಯಾವುದೇ ವೆಹಿಕಲ್ ಆಗಲಿ, ವಾಹನ ಅಂತ ಇಟ್ಕೊಳ್ಳಿ. ನೀವು ಹೇಗೆ ಹೆಂಡತಿ ಮಕ್ಕಳನ್ನ ಗಂಡನ ಪ್ರೀತಿಸ್ತಿರೋ, ಹೇಗೆ ದಿನನಿತ್ಯ ನೀವು ಸ್ನಾನ ಮಾಡಿ ಶುದ್ಧರಾಗ್ತಿರೋ, ಹೇಗೆ ದಿನನಿತ್ಯ ಮನೆ ಕಸ ತೆಗಿತೀರೋ, ಹೇಗೆ ಪಾತ್ರೆలో ಕೊಳೆನ ತೊಳೆದು ಶುದ್ಧ ಮಾಡ್ತಿರೋ, ಹೇಗೆ ಬಟ್ಟೆರೋ ಕೊಳೆನ ತೆಗೆದು ಶುದ್ಧ ಮಾಡ್ತಿರೋ, ಹೊಗೆದು ಶುದ್ಧ ಮಾಡ್ತಿರೋ, ಬಟ್ಟೆ ತೊಳೆದು ಶುದ್ಧ ಮಾಡ್ತೀರಿ, ಮನೆಯ ಧೂಳೆಲ್ಲ ತೆಗೆದು ಶುದ್ಧ ಮಾಡ್ತೀರಿ. ನೀವು ಎಷ್ಟು ಕ್ಲೀನ್ ಮಾಡ್ತೀರೋ ಅಷ್ಟು ಲುಕ್ ಬರುತ್ತೆ, ಸುಂದರತೆ ಸೌಂದರ್ಯನ ಹೆಚ್ಚುತ್ತೆ. ಸೌಂದರ್ಯಕ್ಕೆ ಅಧಿಪತಿ ಶುಕ್ರ ಗ್ರಹ. ಒಂದು ಜಾಗ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂದರೆ ಅಲ್ಲಿ ಶುಕ್ರನ ಆಶೀರ್ವಾದ ಇದೆ, ಶುಕ್ರನ ಕಾರಕತ್ವ ಇದೆ. ಹಾಗೆ ಪ್ರತಿನಿತ್ಯ ವೆಹಿಕಲ್ಸ್ನ ನೀವು ಕ್ಲೀನ್ ಮಾಡಿದಷ್ಟು ಭಾಳ ಒಳ್ಳೆಯದು. ಸ್ಪರ್ಶಂತೆ ಪವಿತ್ರತೆ ಹೆಂಗಿರ್ತದೆ ಅದನ್ನು ಸ್ಪರ್ಶ ಅದೇನು ದಿನ ಕೂತ್ಕೊಂಡು ಓಡಿಸಲ್ವ ನಾವು, ಮುಟ್ಟಲ್ವಾ? ಓಡಿಸೋದು ಬೇರೆ, ಓಡ್ಸೋಕ್ಕೆ ಮುಂಚೆ ಕ್ಲೀನ್ ಮಾಡಬೇಕು. ನೀವು ಹೆಂಗೆ ಎದ್ದ ತಕ್ಷಣ ಸ್ನಾನ ಮಾಡ್ತಿರೋ, ಹಲ್ಲು ಜಿತ್ತಿರೋ, ಮುಖ ತೊಳಿತಿರೋ, ಹಾಗೆ ವೆಹಿಕಲ್ಗೆ ನೀವೇನು ಮಾಡಬೇಕು, ಕ್ಲೀನಾಗಿ ಅದನ್ನು ಒರೆಸ್ಬೇಕು, ಇಲ್ಲ ತೊಳಿಬೇಕಂತೆ. ಕೆಲವು ವೆಹಿಕಲ್ನ 1 ತಿಂಗಳಲ್ಲಿ 6 ತಿಂಗಳಾದರೂ ತೊಳೆದಿರಲ್ಲ, ಹಾಗೇ ಇರ್ತಾರೆ. ಎಷ್ಟು ಕ್ಲೀನ್ ಆಗುತ್ತೋ ಅಲ್ಲಿ ಶನಿ ಇನ್ನೂ ನೀಚನಾಗ್ತಾನೆ. ಎಷ್ಟು ಗಲೀಜಿದೆ ಅಂದರೆ ಮನೆ ಒಳಗಡೆ ಶನಿ ನೀಚನಾಗಿದ್ದಾನೆ ಅಂತ. ಮನೆ ತುಂಬ ಕೆಟ್ಟು ಜಿರಳೆ ಇದೆಲ್ಲ ತುಂಬಿಕೊಂಡಿದೆ, ಜೇಡ್ರು ಬಲೆ ಎಲ್ಲ ಇದೆ, ಆ ಮನೇಲಿ ಶನಿ ನೀಚನಾಗಿದ್ದಾನೆ ಅಂತ. ಅದರಿಂದ ಎಷ್ಟು ಕ್ಲೀನ್ ಇರ್ತೀವೋ ಶನಿ ಚೆನ್ನಾಗಿರ್ತಾನೆ, ಎಷ್ಟು ಕ್ಲೀನ್ ಗಲೀಜಿರ್ತದೋ ಅಷ್ಟೇ ಶನಿ ತೊಂದರೆ ಕೊಡ್ತಾನೆ. ಆದ್ದರಿಂದ ವೆಹಿಕಲ್ಗೆ ದಿನನಿತ್ಯ ಒರೆಸ್ಬೇಕು, ಇಲ್ಲ ತೊಳಿಬೇಕು, ನೀಟಾಗಿ ಇಟ್ಕೊಳ್ಬೇಕು. ನೀವು ಮನೆ ತೊಳಿತೀರೋ, ಏನು ಮಾಡ್ತಿರೋ ಬಿಟ್ಟಿದ್ದೀರೋ, ನಿಮ್ಮ ಬಟ್ಟೆ ಒಕ್ಕೊಳ್ತಿರೋ, ಪಾತ್ರೆ ತೊಳಿತೀರೋ, ಅದು ಬೇರೆ ಪ್ರಶ್ನೆ. ವೆಹಿಕಲ್ ನಿಮ್ಮ ದೇಹವನ್ನು ಹೊತ್ಕೊಂಡು ಆತ್ಮವನ್ನು ಆಫೀಸಿಂದ ಮನೆಯಿಂದ ಆಫೀಸ್ಗೆ ಎಲ್ಲ ಕಡೆ ಸುತ್ತಾಡಿಸ್ತಿದೆ ವಾಹನ ಲಕ್ಷ್ಮಿ. ಆದ್ದರಿಂದ ಆ ವೆಹಿಕಲ್ಗೆ ನೀವು ಏನು ಮಾಡಬೇಕು, ಚೆನ್ನಾಗಿ ತೊಳೆದು ಇಲ್ಲ ದಿನನಿತ್ಯ ಒರೆಸ್ಬಿಟ್ಟು ಅದನ್ನು ನೋಡಪ್ಪ ವೆಹಿಕಲ್ ನನ್ನನ್ನು ಕರ್ಕೊಂಡು ಹೋಗ್ತೀಯಾ, ಎಲ್ಲಿ ಬೇಕೋ ಅಲ್ಲಿ ಕರ್ಕೊಂಡು ಹೋಗ್ತೀಯ, ನೀನು ವಾಪಸ್ ಕರ್ಕೊಂಬರ್ತೀಯ. ನನ್ನ ವೆಹಿಕಲಿಂದ ಆಗಲಿ ಅಥವಾ ಪರರ ವೆಹಿಕಲಿಂದ ಆಗಲಿ ಆಕ್ಸಿಡೆಂಟ್ ಆಗಬಾರ್ದು, ನನಗೆ ಮೃತ್ಯು ದೋಷ ಬರಬಾರ್ದು, ನೀನು ನನ್ನ ಸಾಯಿಸಬೇಡ, ಅಥವಾ ಬೇರೆ ವೆಹಿಕಲಿಂದ ನೀನಿಗೂ ತೊಂದರೆ ಆಗಬಾರ್ದು, ನನ್ನನ್ನು ಸಂರಕ್ಷಣೆ ಮಾಡು ಅಂತೇಳಿ ಒಂದು ಶರಬೇಶ್ವರ ತಂತ್ರಸಾರ ಅಂತಿದೆ, ಶರಭದೇವರದು. ಅದರಲ್ಲಿ ವಾಹನಕ್ಕೆ ಒಂದು ಮಂತ್ರ ಹೇಳ್ತಾರೆ. ಏನು ಮಾಡಬೇಕು, ಈಗ ನಾವು ಕವರ್ಗ ಕ ಖ ಗ ಗ ಞ ಕನ್ನಡ ಅಕ್ಷರಮಾಲೆಯಲ್ಲಿ ಕವರ್ಗ ಕ ಖ ಗ ಘ ಞ ಅಂತ ಬಂತು. ಅದಕ್ಕೆ ಎಲ್ಲ ಒಂದೊಂದು 0 ಸೇರಿಸ್ಬಿಟ್ರೆ ಬೀಜಾಕ್ಷರ ಆಗಿಬಿಡ್ತದೆ. ಓಂ ಖಂ ಖಂ ಗಂ ಘಂ ಞಂ ವೈನತೇಯಾಯ ಸ್ವಾಹ. ವೈನತೇಯ ಅಂದರೆ ಗರುಡ. ನೋಡಿ, ಶರಬೇಶ್ವರ ತಂತ್ರಸಾರದಲ್ಲಿ ಗರುಡನ ಬಗ್ಗೆ ಇದೆ. ನಮ್ಮನ್ನು ಹೊತ್ಕೊಂಡು ಓಡಾಡುತ್ತೆ ಕಾರು, ಬಸ್ಸು, ಟಿ ಆಟೋ ರಿಕ್ಷಾ ಎಲ್ಲ. ಅದು ವೈನತೇಯನ ಸಮಾನ ಅಂತ ಹೇಳ್ತಾರೆ. ವೈನತೇಯ ಅಂದರೆ ಗರುಡ ದೇವರು. ಓಂ ಕಂ ಖಂ ಗಂ ಘಂ ಞಂ ವೈನತೇಯಾಯ ಸ್ವಾಹ ಅಂಥೇಳಿ ಕ್ಲೀನಾಗಿ ಅದನ್ನು ವೆಹಿಕಲ್ ಒರೆಸ್ಬಿಟ್ಟು ಪ್ರತಿನಿತ್ಯ ಒಂದು 2 ಚಮಚ ನೀರು ತೊಗೊಂಡು ಜಪ ಮಾಡಿಬಿಟ್ಟು ಆ ವೆಹಿಕಲ್ ಮೇಲೆ ಕಾರು, ಬಸ್ಸು, ಟ್ರೈನ್ ಏನೇ ಆಗಿರಲಿ ಪ್ರೋಕ್ಷಣೆ ಮಾಡಬೇಕು. ಮಾಡಿದಾಗ ಅದಕ್ಕೆ ಬಲ ಜಾಸ್ತಿ ಆಯಿತು, ದಿಗ್ಬಂಧ. ನೀವೂ ಹೋಗಿ ಗುದ್ಕೊಳ್ಳಲ್ಲ, ನೀವು ಹೋಗಿ ಆಕ್ಸಿಡೆಂಟ್ ಮಾಡ್ಕೊಳ್ಳಲ್ಲ. ಎದುರುಗಡೆ ಬರ್ತಿರೋ ವೆಹಿಕಲ್ ಯಾವುದೇ ಆಗಿರ್ಕೊಂಡು ನಿಮ್ಮ ವೆಹಿಕಲ್ನ ಅಕಸ್ಮಾತ್ ಇನ್ನೂ ಟಚ್ ಮಾಡಿ ಬೀಳಿಸ್ಬೇಕು ಅಂದರೆ ಒಂದೇ ಒಂದು ಅರ್ಧ ಇಂಚು ಸೆಕೆಂಡಲ್ಲಿ ಬೇರೆ ಪಾಸ್ ಆಗಿಬಿಡುತ್ತೆ. ಆಗ ನೀವು ಉಳ್ಕೊಂಬಿಡ್ತೀರಾ. ಯಾಕೆ? ವೈನತೇಯ ಗರುಡನ ದೃಷ್ಟಿ ನಿಮ್ಮ ವಾಹನಕ್ಕೆ ಬೀಳಬೇಕು ಅಂತೇಳಿ. ಓಂ ಖಂ ಘಂ ನೋಡಿ, ಕಾಕಾಗಾಗ ಜ್ಞಾನಗೆ 0 ಸೇರಿಸೋದಷ್ಟೇ ಬೀಜಾಕ್ಷರ. ಆಗ ಕಾಕಾಗಾಗಣ್ಯ ಕನ್ನಡ ಅಕ್ಷರಮಾಲೆ ಕವರ್ಗ, ಆದರೆ ಅದಕ್ಕೆ ಒಂದು ಕಮ್ ಅಂತ ಕೊಟ್ಟಾಗ ಬೀಜಾಕ್ಷರ. ಓಂ ಕಂ ಖಂ ಘಂ ಗಂ ಞಂ ವೈನತೇಯಾಯ ಸ್ವಾಹ. ಒರೆಸಿ ಈ ಮಂತ್ರ ಮನಸ್ಸಲ್ಲೇ ಹೇಳ್ಕೊಂಡು ಒರೆಸುವಾಗ. ಆಮೇಲೆ ಒರೆಸಾದ್ಮೇಲೆ ಅದಕ್ಕೆ ಸ್ನಾನ ಮಾಡಿಸಿ ಒಂದು 2 ಚಮಚ ನೀರು ತೊಗೊಳ್ಳಿ, ಪ್ರೋಕ್ಷಣೆ ಮಾಡಿ, ಮಂತ್ರ ಹೇಳಿ ಒಂದು 21 ಸಲ. ಓಂ ಕಂ ಖಂ ಗಂ ಘಂ ಞಂ ವೈನತೇಯಾಯ ಸ್ವಾಹ. ವೈನತೇಯ ಅಂಥೇಳಿ ಅದನ್ನು
ಪ್ರೋಕ್ಷಣೆ ಮಾಡಿ, ಇಲ್ಲ ಒಂದು ಲೋಟದ ನೀರು ತಗೊಳ್ಳಿ, ಇಟ್ಕೊಳ್ಳಿ, ಒಂದು 10 ನಿಮಿಷ 15 ನಿಮಿಷ ಪ್ರಾರ್ಥನೆ ಮಾಡಿ. ಓಂ ಕಂ ಖಂ ಗಂ ಘಂ ಞಂ ವೈನತೇಯಾಯ ಸ್ವಾಹ. ಓಂ ಕಂ ಖಂ ಗಂ ಘಂ ಞಂ ವೈನತೇಯಾಯ ಸ್ವಾಹ. ಇದು ವಾಹನ ಮಂತ್ರ. ಇದನ್ನು ಹೇಳಿಬಿಟ್ಟು ಆ ನೀರಲ್ಲಿ ಎಲ್ಲ ಕ್ಲೀನಾಗಿ ಒಂದು ಸಲ ಒರೆಸಿ, ಧೂಳೆಲ್ಲ ತೆಗೆದ್ಮೇಲೆ ಆಗ ನೋಡಿ ಅದಕ್ಕೆ ಇಂಥ ಬಲ, ಪುಷ್ಟಿ ತುಷ್ಟಿ ಮತ್ತು ತೇಜಸ್ಸು ವರ್ಚಸ್ಸು, ಶೈನಿಂಗ್, ಮತ್ತು ಎಂಥ ಹಳ್ಳ ಕೊಳ್ಳ ಹಂಸಲ ಅದು ಕೂಡ ನಿಮ್ಗೆ ಸಂರಕ್ಷಣೆ ಮಾಡ್ತಾ ಹೋಗುತ್ತೆ. ಎಂಥ ಆಪತ್ಕಾಲ, ಇನ್ನೇನು ಆಕ್ಸಿಡೆಂಟ್, ಇನ್ನೇನು ಅಲ್ಲಿ ನೀನೇ ಬಂದು ಗುದ್ದುವಾಗ ಸಡನ್ನಾಗಿ ಬ್ರೇಕ್ ಹಾಕಿ ಅನಿಸ್ಬಿಟ್ಟ, ಅರ್ಧ ಇಂಚಲ್ಲಿ ಟಚ್ ಆಗಿಲ್ಲ ವೆಹಿಕಲ್ಗೆ ನೋಡಿ, ಇಲ್ಲಾಂದರೆ ಆ ಕಾರ್ ಪೂರ್ತಿ ಡ್ಯಾಮೇಜ್ ಆಗಿಬಿಟ್ಟು ಅವರು ಸತ್ತೋಗರು. ಆ ಲೆವೆಲ್ಗಿದೆ ತಂತ್ರ. ಏನು ಒರೆಸ್ಬಿಟ್ಟು ನೀರು ಪ್ರೋಕ್ಷಣೆ ಮಾಡೋದು, ಜಲ ಪ್ರೋಕ್ಷಣೆ. ದೇವಸ್ಥಾನದ ವಿಷ್ಣು ದೇವಸ್ಥಾನದಲ್ಲಿರೋ ತೀರ್ಥನ ತೊಗೊಂಬಂದು ಅದನ್ನು ಜಪ ಮಾಡಿ ಆ ತೀರ್ಥನ ಪ್ರೋಕ್ಷಣೆ ಮಾಡೋದು ಇನ್ನೂ ಮಹಾಶ್ರೇಷ್ಠ. ಇಲ್ಲ ಒಂದು ದಳ 2 ದಳ ತುಳಸಿನ ದಿನ ವೆಹಿಕಲ್ಗೆ ಇದು ಮಂತ್ರ ಹೇಳಿಬಿಟ್ಟು ಆ ವೆಹಿಕಲ್ಗೆ ಇಟ್ಟರೆ ನಿಮ್ಗೆ ಆಕ್ಸಿಡೆಂಟು ಆಗೋಲ್ಲ, ಬೇರೆ ವೆಹಿಕಲಿಂದಲೂ ಆಕ್ಸಿಡೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ನೀವು ಕೂಡ ಇನ್ನೊಬ್ಬರು ಮಾಡೋಕ್ಕಾಗಲ್ಲ, ನೀವು ಕೂಡ ನಿಮಗೆ ನೀವೇ ಸ್ವಂತ ಮಾಡ್ಕೊಳ್ಳೋಕ್ಕೂ ಅವಕಾಶ ಕೊಡೋದಿಲ್ಲ. ಅದರಿಂದ ಒಂದು ದಳ ತುಳಸಿಯನ್ನು ಒಂದಿಷ್ಟು ತುಳಸಿ ತೊಗೊಂಡು ಮಂತ್ರ ಹೇಳಿ ಕಾರಲ್ಲಿ, ಟಿ ಒಳಗೆ, ಆಟೋದೊಳಗೆ, ಬಸ್ಸಲ್ಲಿ ಎಲ್ಲ ಕಡೆ ಇಟ್ಟು ಮಾಡೋದ್ರಿಂದ ಆಕ್ಸಿಡೆಂಟ್ ಆಗೋದಿಲ್ಲ. ಇದು ನನ್ನ ಕಡೆಯಿಂದ ಕೊಡೋ ಒಂದು ವಿಶೇಷವಾದಂಥ ಸಲಹೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನೋಡಾದ್ಮೇಲೆ ಪಕ್ಕದ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಅನ್ನೋದನ್ನು ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರು ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನೇ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.